ಬೇಸಿಗೆಯಲ್ಲಿ ರೈತರ ಬೆಳೆ ರಕ್ಷಣೆಗೆ ಬೆಸ್ಕಾಂ ಇಲಾಖೆಯಿಂದ 10 ತಾಸುಗಳ ಗುಣಮಟ್ಟದ 3 ಫೇಸ್ ವಿದ್ಯುತ್ತನ್ನು ನೀಡುವ ಮುಖಾಂತರ ರೈತರ ಬೆಳೆ ಹಾಗೂ ರೈತರ ಒಂದು ಬದುಕನ್ನು ರಕ್ಷಣೆ ಮಾಡಿಕೊಳ್ಳಬೇಕಂತೇಳಿ ರೈತ ಸಂಘದಿಂದ ನಮ್ಮ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ರಮೇಶ್ ಸಾಹೇಬರಿಗೆ ನಾವು ಮನವಿ ನೀಡುವ ಮುಖಾಂತರ, ಯಾಕಂದರೆ ಇಂಧನ ಸಚಿವರು ಈಗಾಗಲೇ ಅವರು 1 ತಿಂಗಳಾಯಿತು, ಈ ಸಾರಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ಲ, ರೈತರ ಬೆಳೆಗಳ ರಕ್ಷಣೆಗೆ 10 ತಾಸುಗಳ ಗುಣಮಟ್ಟದ ವಿದ್ಯುತ್ತನ್ನು ಕೃಷಿ ಪಂಪ್ ಸೆಟ್ಗೆ ನೀಡ್ತೀವಿ ಅಂತ ಹೇಳಿದ್ರೆ, ಆದರೆ ದೇವರು ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದಿ ಅಂತೆ ಇಂಧನ ಸಚಿವರು ಹೇಳ್ತಾರೆ ಅಷ್ಟೇ. ಅದು ಪತ್ರಿಕಾ ಮಾಧ್ಯಮಕ್ಕೆ ಮಾತ್ರ ಮತ್ತು ಆ ಒಂದು ವಿಧಾನಸೌಧಗಳ ಒಂದು 224 ಕೊಠಡಿಗೆ ಮಾತ್ರ ಸೀಮಿತ ಆಗ್ತದೆ. ಅಲ್ಲಿವರ ಆದೇಶ ಅಲ್ಲಿಂದ ಇಲ್ಲಿಗೆ ಬರಲ್ಲ. ಇಲ್ಲಿ ಬರೋ ಒಳಗಾಗಿ ಯಾವುದೇ ಆದೇಶ ಪಾಲನೆ ಮಾಡಲ್ಲ. ಇವರು ಕೊಡೋ ಗುಣಮಟ್ಟದ ವಿದ್ಯುತ್ ಹೆಂಗಿರ್ತದೆ ಅಂದರೆ, ಏನು ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಕೊಳವೆ ಬಾವಿಗಳ ಹತ್ರ ಸಂಸಾರ ಮಾಡಬೇಕು, ಏನೋ ಜಿರಳೆ ಹಾವು ನರಿಗಳು ಆ ಒಂದು ಇದರಿಂದ ಮಾಡಬೇಕಾದ ಪರಿಸ್ಥಿತಿ ಇರೋದ್ರಿಂದ ನಾವು ರೈತರ ಬೆಳೆಗೆ ನೀವು ಎಷ್ಟು ತಾಸು ವಿದ್ಯುತ್ ಕೊಡ್ತೀರೋ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ, ರೈತರಲ್ಲಿ ಜಾಗೃತಿ ಮೂಡಿಸಿ ಆ ಒಂದು ಕರೆಂಟಿಗೆ ತಕ್ಕಂತೆ ಅವ್ರು ಬೆಳೆ ಇಟ್ಕೊಳ್ಳಿ. ಸುಮ್ಮನೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ನಷ್ಟ ಆಗೋದು ಬೇಡ ಅಂಥೇಳಿ ಇದನ್ನು ಸಹಾಯಕ ಕಾರ್ಯಪಾಲಕ ಅಭಿಯಂತರ ರಮೇಶ್ ಸಾಹೇಬರಿಗೆ ನಾವು ಮನವಿಯನ್ನು ನೀಡಿದ್ವಿ. ಈ ಮನವಿಗೆ ಸ್ಪಂದಿಸಿದ ಅವರು ನಾವು ಏನು 7 ತಾಸು ವಿದ್ಯುತ್ತನ್ನು ನೀಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಅದರಂತೆ ಈ ಒಂದು ಬೇಸಿಗೆಯಲ್ಲಿ TC ಇರ್ಬೋದು, ವೈರ್ ಇರ್ಬೋದು, ಏನೋ ಸಮಸ್ಯೆ ಆಗದಂತೆ ಸಂಚಾರಿ ಬೆಸ್ಕಾಂ ವಾಹನವನ್ನು ಒಂದು ತಂಡವನ್ನು ರಚನೆ ಮಾಡಬೇಕಂತ ಸಹ ರೈತ ಸಂಘದಿಂದ ಮಾನ್ಯರನ್ನು ಆಗ್ರಹ ಮಾಡಿ ನಾರಾಯಣಗೌಡರು ಮತ್ತು ರೈತ ಸಂಘದವರೆಲ್ಲ ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಸರ್ಕಾರದ ಆದೇಶ ಇರೋದು 7 ತಾಸು, ನಾವು 7 ತಾಸನ್ನು ಚಾಚಿ ತಪ್ಪದೆ ಕೊಡ್ತೀವಿ. ಆಮೇಲೆ ಎಮರ್ಜೆನ್ಸಿ ವಾಹನ ಇಡಕ್ಕೆ ಹೇಳ್ತಾ ಇದ್ದಾರೆ. ನಮ್ಮದು ಇವಾಗ 7 ಸೆಕ್ಷನ್ನಲ್ಲೂ ಒಂದೊಂದು ವಾಹನ ಕೊಟ್ಟಿದ್ದೀವಿ. ಯಾಕಂದರೆ ಎಮರ್ಜೆನ್ಸಿಗೋಸ್ಕರ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಅವ್ರಿಗೆ ಫೋನ್ ಬಂದಿದ್ದ ತಕ್ಷಣ ಎಲ್ಲಾನ ಪ್ರಾಬ್ಲಮ್ ಇದೆ ಇಮಿಡಿಯೇಟಾಗಿ ಹೋಗಲಿ ಅಂಥೇಳಿ ನಮ್ಮ ಕಂಪ್ನಿಯಿಂದ ಎಲ್ಲರಿಗೂ ವಾಹನವನ್ನು ಕೊಟ್ಟಿದ್ದೀವಿ. ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಇಮಿಡಿಯೇಟಾಗಿ ಅವ್ರದ್ದು ಏನೇ ಸಮಸ್ಯೆಗಳನ್ನು ಸ್ಪಾಟ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಬಂದಿದ್ದ ತಕ್ಷಣ ಸ್ಪಾಟ್ಗೆ ಹೋಗಿ ಅಲ್ಲೇ ಸರಿ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಶಾಖಾಧಿಕಾರಿಗಳು ಕೊಟ್ಟಿದ್ದೀವಿ ಮತ್ತು ಎಲ್ರಿಗೂ ವಾಹನವನ್ನು ಕೊಟ್ಟಿದ್ದೀವಿ. ಮತ್ತು ಈ ಬೇಸಿಗೆಯಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ.